ನಮಸ್ಕಾರ ನಿಮ್ಮೆಲ್ಲರಿಗೂ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಿನ್ನೆ ದಿವಸ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಅದು ಯಾವ್ದು ಕುರಿತಾಗಿ ಐತಂದ್ರೆ, ಪ್ರಿವಿಯಸ್ ಇಯರ್ ಅಂದ್ರೆ 2020 ಏನು KSRP ನೋಟಿಫಿಕೇಶನ್ ಆಗಿತ್ತು. ಅದರಲ್ಲಿ ಪ್ರಿವಿಯಸ್ ಇಯರ್ ಕಟ್ ಪುರುಷ ಅಭ್ಯರ್ಥಿಗಳದ್ದು ಎಷ್ಟು ನಿಂತಿತ್ತು ಅಂತ ಒಂದು ವಿಡಿಯೋ ಮಾಡಿದ್ದೆ, ಓಕೆನಾ. ಅದರಲ್ಲಿ ಯಾವುದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳದ್ದು ಹಾಕಿದ್ಲ. ನಮ್ಮ ಸಹೋದರಿಯರೆಲ್ಲರೂ ಕೇಳಿದ್ರಿ, ಕಮೆಂಟಲ್ಲಿ ಕೊಡಿದ್ರಿ, ಮತ್ತೆ ಕೇಳಿದ್ರಿ, ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ. ಹಾಗಾಗಿ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನಿಮಗಾಗಿರುತ್ತಾ, ಮಹಿಳಾ ಅಭ್ಯರ್ಥಿಗಳಿಗಾಗಿ ಇರುತ್ತಾ. ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಅಂದ್ರೆ 2020 ನಿಮ್ಮದು ಬೆಟಾಲಿಯನ್ ವೈಸ್ ಯಾವ್ಯಾವ ಬೆಟಾಲಿಯನ್ ಪೋಸ್ಟ್ ಕೊಟ್ಟಿದ್ರು, ಮತ್ತೆ ಪ್ರಿವಿಯಸ್ ಇಯರ್ ಕಟ್ ಯಾವ ತರನಾಗಿ ನಿಂತಿತ್ತು, ಹಾಗೆ ಈ ವರ್ಷ ನೋಟಿಫಿಕೇಶನ್ ಮಾಡಿದಾರಲ್ಲ, ಅದರಲ್ಲಿ ಯಾವ್ಯಾವ ಬೆಟಾಲಿಯನ್ ಪೋಸ್ಟ್ ಅದಾವ, ಮತ್ತೆ ಯಾವ್ದು ಹೊಸ ಬೆಟಾಲಿಯನ್ ಆಗಿದ್ದಾವ ಎಂಬುದು ಸಂಪೂರ್ಣ ಡೀಟೇಲ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರ್ತದ. ಹಾಗಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಅದ್ರ ಜೊತೆಲಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಇದೊಂದು ಯೂಸ್ಫುಲ್ ತಗೊಳ್ಳಿ ಅಂತ ಹೇಳ್ತಾ, ಇವಾಗ ಡೈರೆಕ್ಟಾಗಿ ಎಕ್ಸ್ಟ್ರಾ ಏನು ಮಾತಾಡಲಾರ್ದೆ ಇನ್ಫಾರ್ಮೇಶನ್ ಕಡೆ ಹೋಗೋಣ, ಓಕೆನಾ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ವುಮೆನ್ಗೆ ಪಟ್ಟಿರ್ತದೆ. ಹಾಗಾಗಿ ನಿಮ್ಮ ಮಹಿಳಾ ಫ್ರೆಂಡ್ಸ್ ಮತ್ತು ಯಾರೇ ಸಹೋದರಿಯರಾಗಲಿ, ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇರಲಿ, ಅವರಿಗೆ ಶೇರ್ ಮಾಡಿರಿ. ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ದೇನು ಹುದ್ದೆಗೆ ನಾನು ಇದು ಸ್ಟಡಿ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ, ಓಕೆನಾ. ನೋಡ್ರಿ, ಇದು 2022ರಲ್ಲಿ ನೋಟಿಫಿಕೇಶನ್ ಮಾಡಿದ್ರಲ್ಲ KSRP, ಅದರದ್ದು ಒಂದು ಹುದ್ದೆ ಆಗಿರುತ್ತೆ. ಟೋಟಲ್ 2672 ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಮಾಡಿರ್ತಾರೆ. ಅದರಲ್ಲಿ ಮಹಿಳಾ ಅಭ್ಯರ್ಥಿಗಳು ಇಲ್ಲೇನಿದೆ ನೋಡ್ರಿ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಮಹಿಳಾ, ಓಕೆನಾ. ಮಹಿಳಾ ಅಭ್ಯರ್ಥಿಗಳಿಗೆ ಓನ್ಲಿ 22 ಹುದ್ದೆಗಳನ್ನು ಕೊಟ್ಟಿರ್ತಾರೆ. 2398 ಎನ್ನುವುದು ಪುರುಷ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ. ಬಟ್ ಅದು ಪುರುಷ ಅಭ್ಯರ್ಥಿಗಳನ್ನು ನೋಡೋದು ಬೇಡ, ಯಾಕಂದ್ರೆ ನಿನ್ನೆಯಲ್ಲಿ ನಾನು ಮಾತಾಡಿದ್ದೀನಿ ಅದ್ರ ಕುರಿತಾಗಿ. ಇವಾಗ ಡೀಟೇಲ್ ಆಗಿ ಮಹಿಳಾ ಅಭ್ಯರ್ಥಿಗಳನ್ನ ಮಾತ್ರ ನೋಡೋಣ, ಓಕೆನಾ. ಹೋದ ವರ್ಷ 22 ಹುದ್ದೆಗಳನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಕೊಟ್ಟಿದ್ರು, ಓಕೆನಾ. ಅದು ಯಾವ್ಯಾವ ಬೆಟಾಲಿಯನ್ ಕೊಟ್ಟಿದ್ರು ಅಂದ್ರೆ, ಇಲ್ಲ ಐತೆ ನೋಡ್ರಿ, 4ನೇ ಪಡೆ KSRP ಬೆಂಗಳೂರಲ್ಲಿ ಏನೈತಲ್ಲ, ಆ ಒಂದು 4ನೇ ಬೆಟಾಲಿಯನ್ಗೆ ಈ ಒಂದು ಹುದ್ದೆ ಕೊಟ್ಟಿರ್ತಾರೆ. ನೀವು ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿ ಅಂದ್ರೆ 2020 ನೋಟಿಫಿಕೇಶನ್ ಮಾಡುವಾಗ ಬೆಂಗಳೂರು ಮತ್ತೆ ಬೆಳಗಾವಿಯಲ್ಲಿ ಮಾತ್ರ ಮಹಿಳಾ ಅಭ್ಯರ್ಥಿಗಳ ಬೆಟಾಲಿಯನ್ ಇತ್ತು, ಓಕೆನಾ. ಬಟ್ ಇವಾಗ ಏನು ಮಾಡಿದ್ದಾರೆ, ಮೈಸೂರಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ 2 ಬೆಟಾಲಿಯನ್ ಹೊಸದಾಗಿ ಸ್ಥಾಪಿಸಿದ್ದಾರೆ. ಅವಕ್ಕೆ ಈಗೇನು ನೋಟಿಫಿಕೇಶನ್ ಮಾಡಿದಾರಲ್ಲ, ಆ ಬೆಟಾಲಿಯನ್ ಕೂಡ ನೋಟಿಫಿಕೇಶನ್ ಮಾಡಿರ್ತಾರೆ. ಬಟ್ ಕಳೆದ ಬಾರಿ ಏನು ಮಾಡಿದ್ರು, ಈ ಬೆಂಗಳೂರು ಬೆಟಾಲಿಯನ್ ಮಾತ್ರ ಕರೆದಿದ್ರು, ಯಾವುದೇ ತರನಾಗಿ ಬೆಳಗಾವಿ ಬೆಟಾಲಿಯನ್ಗೆ ಕರೆದಿಲ್ಲ. ಹಾಗಾಗಿ ಪೋಸ್ಟ್ಗಳು ಕಡಿಮೆ ಕರೆದಿರ್ತಾರೆ, ಓಕೆನಾ. ನೋಡ್ರಿ, ಈಗ ಟೋಟಲ್ 22 ಹುದ್ದೆ ಕರೆದಿರ್ತಾರೆ. ಬಟ್ 4ನೇ ಬೆಟಾಲಿಯನ್ ಮಾತ್ರ ಈ ಒಂದು ಪೋಸ್ಟ್ನ ಹಂಚಿಕೆ ಮಾಡಿರ್ತಾರೆ, ಓಕೆನಾ. ಇದು ಪ್ರಿವಿಯಸ್ ಇಯರ್ದು ಪೋಸ್ಟ್ ಹಂಚಿಕೆ ಇರುತ್ತೆ. ಬಟ್ ಇದರಲ್ಲಿ ನೋಡ್ರಿ, ನೀವು ನಿಮ್ಮ ಕ್ಯಾಟಗರಿ ವೈಸ್ ಈ ತರನಾಗಿ ಐತಿ, ಒಂದು ಸ್ಕ್ರೀನ್ಶಾಟ್ ತಗೋರಿ, ಓಕೆನಾ. ನಾನು ಇವೆಲ್ಲವೂ ಹೇಳ್ಕೊತ ಕೂತ್ರೆ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ನೀವು ನೋಡ್ಕೋಬಹುದು, ಇಲ್ಲೆಲ್ಲ ನಿಮ್ಮ ಕ್ಯಾಟಗರಿ ವೈಸ್ ಪೋಸ್ಟ್ ಎಷ್ಟು ಅದಾವ, ಮತ್ತೆ ನಿಮ್ಮ ರಿಸರ್ವೇಶನ್, ಗ್ರಾಮೀಣ ಅಭ್ಯರ್ಥಿ, ಮಾಜಿ ಸೈನಿಕರು, ಮತ್ತೆ ಯೋಧರು, ನಿರಸಿತರು, ಹಾಗೆ ಕನ್ನಡ ಮಾಧ್ಯಮ, ಈ ತರನಾಗಿ ನಿಮ್ಮ ಕ್ಯಾಟಗರಿ ವೈಸ್ ಪೋಸ್ಟನ್ನ ಕೊಟ್ಟಿರ್ತಾರೋ, ನೀವು ನೋಡ್ಕೋಬಹುದಾಗೈತಿ. ಇದ್ರದ್ದು ಏನು ನೋಡೋಣ ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ. ಕಳೆದ ಬಾರಿ ಕಟ್ಟಪ್ ಎಷ್ಟು ನಿಂತಿತ್ತು ಅಂತ ಕೇಳಿದ್ರಲ್ಲ, ಇಲ್ಲಿದೆ ನೋಡಿ, ಓಕೆನಾ. ಟೋಟಲ್ 22 ಪೋಸ್ಟ್ ಕೊಟ್ಟಿದ್ರು. ಇದು ಓನ್ಲಿ 4th ಬೆಟಾಲಿಯನ್ ಅಂತ ಹೇಳಿದೆ ಆಗಲೇ. ಅದರಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟಕ್ಕೆ ನಿಂತದಂದ್ರೆ, GM ಮಹಿಳಾ ಕ್ಯಾಂಡಿಡೇಟ್ಗಳಿಗೆ 73.50ಕ್ಕೆ ನಿಂತಿರುತ್ತೆ. ಹಾಗೆ 2A ಕ್ಯಾಂಡಿಡೇಟ್ಗಳಿಗೆ 67.25, ಹಾಗೆ 2B ಮಹಿಳಾ ಅಭ್ಯರ್ಥಿಗಳಿಗೆ 66.50. ಇವೇನಿದಾವಲ್ಲ, ಇವು ಫೈನಲ್ ಕಟಪ್ ಆಗಿರ್ತವೆ, ಓಕೆನಾ. ಫಿಸಿಕಲ್ ಕಟಪ್ ಇದಕ್ಕಿಂತ ಕಡಿಮೆ ಬಂದಿರುತ್ತೆ. ಹಾಗೆ ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಕೂಡ ಬಂದಿರುತ್ತೆ. ಬಟ್ ಅದ್ರದ್ದು ಡಾಟಾ ನನಗೆ ಸಿಕ್ಕಿಲ್ಲ, ಓಕೆನಾ. ಇದು ಫೈನಲ್ ಕಟಪ್ ಆಗಿರುತ್ತೆ. ಇದಕ್ಕಿಂತ 2 ಮಾರ್ಕ್ಸ್ 3 ಮಾರ್ಕ್ಸ್ ಕಡಿಮೆ ಬಂದಿರ್ತದೆ, ಓಕೆನಾ. ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಇವಕ್ಕೇನು ಒಂದು 2-3 ಮಾರ್ಕ್ಸ್ ಕಡಿಮೆ ಬಂದಿರ್ತದೆ. ಬಟ್ ನಮಗೇನು ಮೇನ್ ಏನು ಬೇಕು, ಫಸ್ಟ್ ಲಿಸ್ಟ್ ಎಷ್ಟಕ್ಕೆ ನಿಂತದ ಅನ್ನೋದು ಬೇಕಾಗುತ್ತದೆ. ಹಾಗಾಗಿ ಇಲ್ಲ ಐತೆ ನೋಡಿ. ಈಗ ನೆಕ್ಸ್ಟ್ 3A ಕ್ಯಾಂಡಿಡೇಟ್ಗಳಿಗೆ 71.25, 3B ಕ್ಯಾಂಡಿಡೇಟ್ಗಳಿಗೆ 72.25, ಮತ್ತು SC ಕ್ಯಾಂಡಿಡೇಟ್ಗಳಿಗೆ 63.50, ಹಾಗೆ ST ಮಹಿಳಾ ಕ್ಯಾಂಡಿಡೇಟ್ಗಳಿಗೆ 61.50, ಮತ್ತು ಕ್ಯಾಟಗರಿ 1 ಮಹಿಳಾ ಅಭ್ಯರ್ಥಿಗಳಿಗೆ 65.75. ಈ ಥರನಾಗಿ ಇದು ಫೈನಲ್ ಕಟಪ್ಪನ್ನು ನಿಂತಿರ್ತದೆ. ಯಾವುದ್ರದ್ದು ಇದು ಬೆಂಗಳೂರು ಬೆಟಾಲಿಯನ್ 4th ಬೆಟಾಲಿಯನ್ ಆಗಿರ್ತದಕ್ಕಿಂತ ಬೆಂಗಳೂರು ಬೆಟಾಲಿಯನ್ ಆಗಿರ್ತದೆ, ಓಕೆನಾ. ಇದು ಪ್ರಿವಿಯಸ್ ಇಯರ್ ಕಟಪ್ ಆಯಿತು. ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ಏನು ನೋಡೋಣಪ್ಪ ಅಂದ್ರೆ, ಇವಾಗೇನು ನೋಟಿಫಿಕೇಶನ್ ಮಾಡಿದಾರಲ್ಲ 2026ದಾಗ, ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ, ಮತ್ತು ಬೆಟಾಲಿಯನ್ ವೈಸ್ ನಿಮ್ಮ ಕ್ಯಾಟಗರಿಗೆ ಎಷ್ಟು ಕೊಟ್ಟಿದ್ದಾರೆ ಎಂಬುದು ಕೂಡ ಇದರಲ್ಲಿ ನೋಡೋಣ. ವಿತ್ HK ಮಹಿಳಾ ಅಭ್ಯರ್ಥಿಗಳದ್ದು ಮತ್ತು ನಾನ್ HK ಮಹಿಳಾ ಅಭ್ಯರ್ಥಿಗಳದ್ದು ನೋಡೋಣ, ಓಕೆನಾ. ಇದು ಏನೈತಿ, 1455 ಹುದ್ದೆಗಳು ನಾನ್ HK ಅಭ್ಯರ್ಥಿಗಳದ್ದಾಗಿರ್ತೈತಿ. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1388 ಹುದ್ದೆಗಳು ಕೊಟ್ಟಿದ್ರೆ, ಮಹಿಳಾ ಅಭ್ಯರ್ಥಿಗಳಿಗೆ 73 ಹುದ್ದೆಗಳನ್ನು ಕೊಟ್ಟಿರ್ತಾರೆ, ಓಕೆನಾ. ಈ ಒಂದು
73 ಹುದ್ದೆಗಳು ಬೆಟಾಲಿಯನ್ ವೈಸ್ ನೋಡೋಣ ಇವಾಗ, ಓಕೆನಾ. ಟೋಟಲ್ 1455 ನಾನ್ ಎಚ್ ಕೆದವ್ರಿಗೆ ಮಾತ್ರ. ಎಚ್ ಕೆ ಮಹಿಳಾ ಅಭ್ಯರ್ಥಿಗಳದ್ದು ನೆಕ್ಸ್ಟ್ ಬರುತ್ತೆ, ಅದು ಹೇಳ್ತೀನಿ, ಓಕೆನಾ. ಇವು 73 ಹುದ್ದೆಗಳೇನಿದಾವಲ್ಲ, ಇವು ಓನ್ಲಿ ಇರೋದು ನಾನ್ ಎಚ್ ಕೆ ಮಹಿಳಾ ಅಭ್ಯರ್ಥಿಗಳಿಗೆ. ಸೊ ಇದು ನಾವು ಬೆಟಾಲಿಯನ್ ವೈಸ್ ನೋಡೋದಾದ್ರೆ ಇಲ್ಲ ಇದು ನೋಡ್ರಿ ಇಲ್ಲಿ 2ನೇ ಬೆಟಾಲಿಯನ್ ಏನು ಬೆಳಗಾವಿ ಒಳಗೆ ಐತಲ್ಲ, ಸೊ ಈ ಒಂದು 2ನೇ ಬೆಟಾಲಿಯನ್ಗೆ ಸುಮಾರು 22 ಹುದ್ದೆಗಳನ್ನ ಈ ಥರನಾಗಿ ಹಂಚಿಕೆ ಮಾಡಿರ್ತಾರೆ. ಇದೆಲ್ಲ ನಿಮ್ಮ ಕೆಟಗರಿ ಆಯಿತು. ನಿಮ್ಮ ಕೆಟಗರಿಗೆ ಯಾವ ಥರನಾಗಿ ಹುದ್ದೆಗಳನ್ನ ಹಂಚಿಕೆ ಮಾಡಿದ್ದಾರೆ ಅಂತ ನೀವು ನೋಡ್ಕೋಬಹುದು. ಸೊ ನಿಮ್ಮ ಕೆಟಗರಿಗೆ ಎಲ್ಲಿ ಪೋಸ್ಟ್ ಐತಲ್ಲ, ಸೊ ಅಲ್ಲಿ ನೋಡ್ಕೊಂಡು ನೀವು ಅಪ್ಲೈನ ಮಾಡ್ಬೋದು, ಓಕೆನಾ. ನೀವು ಇನ್ನೂ ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದ್ರೆ ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡಿದ್ರಿ, ಓಕೆನಾ. ಅದ್ರ ಒಂದು ಅಂದಾಜು ಪ್ರಕಾರ ನಿಮ್ಮ ಕೆಟಗರಿಗೆ ಎಲ್ಲಿ ಜಾಸ್ತಿ ಪೋಸ್ಟ್ ಇರ್ತಾವೆ ಮತ್ತು ನಿಮಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಬೆಟಾಲಿಯನ್ಗೆ ನೀವು ಅಪ್ಲೈನ ಮಾಡ್ಬೋದು, ಓಕೆ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದು 4th ಬೆಟಾಲಿಯನ್ ಬೆಂಗಳೂರು, ಓಕೆನಾ. ಈ ಒಂದು 4th ಬೆಟಾಲಿಯನ್ಗೆ ಟೋಟಲ್ ಆಗಿ 27 ಹುದ್ದೆಗಳನ್ನು ಕೊಟ್ಟಿರ್ತಾರೆ, ಓಕೆ. ಸೊ ಅದು ಕೂಡ ಈ ಥರನಾಗಿ ಹಂಚಿಕೆ ಮಾಡಿದ್ದಾರೆ. ಸೊ ಒಂದ್ಸಲ ನೀವು ನೋಡ್ಕೋಬೋದು, ಹಾಗೆ ಇದ್ರದ್ದೊಂದು ಸ್ಕ್ರೀನ್ಶಾಟ್ ತೊಗೋಬೋದು. ಅದೇ ಥರನಾಗಿ ನೆಕ್ಸ್ಟ್ ಬೆಟಾಲಿಯನ್ ಯಾವುದು, ಇದು ಮೈಸೂರು ಬೆಟಾಲಿಯನ್ ನೋಡ್ರಿ. ಇದು ಮೈಸೂರು ಬೆಟಾಲಿಯನ್ ಏನು ಐತಲ್ಲ, ಸೊ ಈಗ ರೀಸೆಂಟಾಗಿ ಹೊಸದು ಮಾಡಿದ್ದಾರೆ ಈ ಮೈಸೂರು ಬೆಟಾಲಿಯನ್ ಮತ್ತು ಕಲಬುರಗಿ ಬೆಟಾಲಿಯನಲ್ಲಿ. ಕಲಬುರಗಿ ಬೆಟಾಲಿಯನ್ ಐತಲ್ಲ, ಸೊ ಅವೆರಡು ಪುರುಷರದು ಮೊದಲೇ ಇತ್ತು, ಬಟ್ ಮಹಿಳಾ ಅಭ್ಯರ್ಥಿಗಳಿಗೆ ಈ ಹೊಸದಾಗಿ ಮಾಡಿದ್ದಾರೆ, ಓಕೆನಾ. ಈ ಒಂದು ಮೈಸೂರು ಬೆಟಾಲಿಯನ್ಗೆ 24 ಹುದ್ದೆ ಕೊಟ್ಟಿರ್ತಾರೆ. ಮತ್ತು ಅವ್ರದ್ದು ನಿಮ್ಮ ಕೆಟಗರಿ ವೈಸ ಮತ್ತು ನಿಮ್ಮ ಇದು ಏನೈತಲ್ಲ ಗ್ರಾಮೀಣ ಅಭ್ಯರ್ಥಿ ಮಾಜಿ ಸೈನಿಕ ನಿಮ್ಮದು ಏನು ಅದಾವಲ್ಲ, ಈ ಥರನಾಗಿ ಹಂಚಿಕೆ ಮಾಡಿದ್ದಾರೆ. ಸೊ ಟೋಟಲಾಗಿ ನೀವು ನೋಡ್ಕೋಬಹುದು. ಇದೇನು ಪ್ಯೂರ್ಲಿ ಇರೋದು ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ, ಓಕೆನಾ. ಈ ಒಂದು ಹುದ್ದೆಗೆ ನಾನ್ ಎಚ್ ಕೆ ಮಹಿಳಾ ಅಭ್ಯರ್ಥಿಗಳು ಹಾಕ್ಬೋದು, ಮತ್ತು ಅದ್ರ ಜೊತೆಲಿ ಎಚ್ ಕೆ ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಅದೇ ಥರನಾಗಿ ಈಗ ಬರೋದು ಇದು ಎಚ್ ಕೆ ಮಹಿಳಾ ಅಭ್ಯರ್ಥಿಗಳಿಗೆ ಇದಾಗಿರ್ತೈತಿ, ಓಕೆನಾ. ಸೊ ಈ ಒಂದು ಎಚ್ ಕೆ ರಿಕ್ರೂಟ್ಮೆಂಟ್ಗೆ ಓನ್ಲಿ ಎಚ್ ಕೆ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೋದು. ಯಾವುದೇ ಥರನಾಗಿ ನಾನ್ ಎಚ್ ಕೆ ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ, ಓಕೆ. ಸೊ ನೋಡ್ರಿ, ಇವು ಟೋಟಲ್ ಆಗಿ 334 ಹುದ್ದೆಗಳು ಕೊಟ್ಟಿರ್ತಾರೆ ನಾನ್ ಎಚ್ ಕೆ. ಇದು ಎಚ್ ಕೆದವ್ರಿಗೆ 334 ಕೊಟ್ಟಿರ್ತಾರೆ. ಅದ್ರಾಗ 284 ಪುರುಷ ಅಭ್ಯರ್ಥಿಗಳಿಗಾದ್ರೆ 50 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ, ಓಕೆನಾ. ಸೊ ಈ 50 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಏನು ಕೊಟ್ಟಿರ್ತಾರಲ್ಲ, ಇದು ನಾವು ಬೆಟಾಲಿಯನ್ ವೈಸ್ ನೋಡೋದಾದ್ರೆ ಇಲ್ಲಿದೆ ನೋಡಿ, 6ನೇ ಪಡೆ ಕಲಬುರಗಿ, ಓಕೆನಾ. ಈ ಗುಲ್ಬರ್ಗದು ಕೂಡ ಹೊಸ ಬೆಟಾಲಿಯನ್ ಮಾಡಿದ್ದಾರೆ, ಅವಾಗಲೇ ಹೇಳಿದೆ. ಸೊ ಈ 6ನೇ ಬೆಟಾಲಿಯನ್ ಮಹಿಳಾ ಅಭ್ಯರ್ಥಿಗಳಿಗೆ 39 ಹುದ್ದೆಯನ್ನು ಕೊಟ್ಟಿರ್ತಾರೆ. ಓನ್ಲಿ ಇರೋದು ಎಚ್ ಕೆ ಮಹಿಳಾ ಅಭ್ಯರ್ಥಿಗಳಿಗೆ, ಓಕೆನಾ. ಸೊ ಇದು ಕೂಡ ನಿಮ್ಮ ಕೆಟಗರಿ ವೈಸ್ ಈ ಥರನಾಗಿ ಪೋಸ್ಟ್ ಐತಿ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು, ಮತ್ತು ಸ್ಕ್ರೀನ್ಶಾಟ್ ತೊಗೊಂಡು ಅಪ್ಲೈ ಮಾಡಿರಿ, ಓಕೆ. ನಿಮ್ಮ ಕಾಸ್ಟಿಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದು ಚೆಕ್ ಮಾಡ್ಕೊರಿ. ಅದೇ ಥರನಾಗಿ ಇನ್ನೊಂದು ಬೆಟಾಲಿಯನ್ ಕೂಡ ರಿಕ್ರೂಟ್ಮೆಂಟ್ ಮಾಡಿರ್ತಾರೆ, ಅದು ಇಲ್ಲೈತೆ ನೋಡಿರಿ. 4ನೇ ಬೆಟಾಲಿಯನ್ ಇದೇನು ಬೆಂಗಳೂರು ಐತಲ್ಲ, ಸೊ ಇಲ್ಲಿ ತನಕ ಟೋಟಲ್ ಆಗಿ 11 ಹುದ್ದೆಗಳನ್ನು ಹಂಚಿಕೆ ಮಾಡಿರ್ತಾರೆ, ಅದು ಕೂಡ ಇಲ್ಲೈತೆ ನೋಡಿರಿ. ಇದೆಲ್ಲ ಕೆಟಗರಿ ವೈಸ್ ಓದ್ಕೋತ ಕೂತ್ರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ವಿಡಿಯೋ ನೋಡೋಕೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಸ್ಲೈಡನ್ನು ಹಾಕ್ತಿದ್ದೀನಿ, ನೀವು ಒಂದ್ಸಲ ನೀವು ಚೆಕ್ ಮಾಡ್ಕೋಬೋದು, ಮತ್ತು ಸ್ಕ್ರೀನ್ಶಾಟ್ ತೊಗೊರಿ. ನಿಮ್ಗೆ ಇದ್ರದ್ದು ಏನಾದರೂ PDF ಬೇಕಾಗಿತ್ತಂದರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಐತಿ, ಓಕೆನಾ. ಅದು ಟಾರ್ಗೆಟ್ 360 info ಅಂತ ಹೇಳಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಐತಿ. ಸೊ ಅದರಲ್ಲಿ ನೀವು ಜಾಯ್ನ್ ಆಗೋದ್ರ ಮುಖಾಂತರ ಅದು ತೊಗೋಬೋದು. ಹಾಗೆ ಅದು ಎಲ್ಲಿ ಸಿಗ್ತದಂದ್ರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗೆ ಅದ್ರ ಲಿಂಕ್ ಹಾಕಿದ್ದೀನಿ. ಸೊ ನೀವು ಆ ಒಂದು ಲಿಂಕ್ ಮುಖಾಂತರ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ನೀವು ತೊಗೋಬೋದು. ಇದು ಒಂದೇ ಅಲ್ಲ, ಯಾವುದೇ ಅಪ್ಡೇಟ್ಸ್ ಬರಲಿ ಅವೆಲ್ಲವೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಓಕೆನಾ. ಸೊ ಹಾಗಾಗಿ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಓಕೆ, ಮುಗಿತ್ರಿ ಇದು ನೋಡ್ರಿ. ಈ ಆಲ್ಮೋಸ್ಟ್ ನಿಮ್ದೆಲ್ಲ ಡೌಟ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ವಿತ್ ಪ್ರೂಫ್ ಸಮೇತ, ಓಕೆನಾ. ಎಲ್ಲ ಎಷ್ಟು ಪೋಸ್ಟ್ ಇದ್ದು ಮತ್ತು ನೀವು ನೋಡ್ಬೋದು. ಈಗ ಕಟ್ ಆಫ್ ಎಷ್ಟು ಅಂತ ಅದು ಒಂದೇ ಹೇಳಿಬಿಟ್ರೆ ನಿಮ್ಗೆ ಅದು ಇದು ಆಗಲ್ಲ, ಓಕೆನಾ. ಸೊ ಎಲ್ಲವೂ ಸ್ಲೈಡ್ಗಳನ್ನು ತೆಗೆದುಕೊಂಡು ಬಂದು ಎಷ್ಟು ಪೋಸ್ಟ್ ಇದ್ದು ಮತ್ತು ಬೆಟಾಲಿಯನ್ ವೈಸ್ ಎಷ್ಟು ಪೋಸ್ಟ್ ಇದ್ದು, ಹಾಗೆ ಈ ವರ್ಷ ಎಷ್ಟು ಪೋಸ್ಟ್ ಇದ್ದು ಮತ್ತು ಬೆಟಾಲಿಯನ್ ವೈಸ್ ನಿಮ್ಮ ಕೆಟಗರಿಗೆ ಎಷ್ಟಿದ್ದು ಎಲ್ಲವೂ ಕೂಡ ಇದರಲ್ಲಿ ಹೇಳಿದ್ದೀನಿ. ಸೊ ನೀವು ಇನ್ನೂ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಅದೆಲ್ಲವೂ ಕೂಡ ಅನಲೈಸಸ್ ಮಾಡಿಕೊಂಡು ನೀವು ಅಪ್ಲೈನ ಮಾಡ್ಬೋದಾಗಿತ್ತು, ಓಕೆನಾ. ಸೊ ಇಂಥ ಒಂದು ಅಪ್ಡೇಟ್ಸ್ ಸಲುವಾಗಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಐತಿ, ಅಲ್ಲಿ ನೀವು ಫಾಲೋ ಮಾಡ್ಕೋಬೋದು. ಹಾಗೆ ನಮ್ಮ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿತ್ತು ಅಂತ ಲೈಕ್ ಮಾಡಿ. ನಿಮ್ದು ಏನಾದರೂ ಡೌಟ್ಸ್ ಇತ್ತಂದ್ರೆ, ಇಷ್ಟು ವಿಡಿಯೋ ನೋಡಿದಾದ್ಮೇಲೂ ಕೂಡ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ಸಿಗೋವರೆಗೂ ಧನ್ಯವಾದಗಳು.